ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಕುನ್ನೂರು ಗ್ರಾಮದ ಹತ್ತಿರ ಇರತಕ್ಕಂತಹ ಒಂದು ಇಂಟರ್ಸ್ಟೆಲ್ಲಾರ್ ಆಸ್ಟ್ರೋ ಫಾರ್ಮ್ಗೆ ಬಂದಿದ್ದೇವೆ. ಏನಪ್ಪ ಇದು ಇಂಟರ್ಸ್ಟೆಲ್ಲಾರ್ ಆಸ್ಟ್ರೋ ಫಾರ್ಮ್ ಅಂತಂದರೆ, ನಾವು ಗ್ರಹಗಳನ್ನು ಉಪಗ್ರಹಗಳನ್ನು ನೋಡೋದಕ್ಕೆ ಯಾವುದಾದ್ರೂ ಬೆಂಗಳೂರು ಅಥವಾ ಮುಂಬೈ ತಾರಾಲಯಗಳಿಗೆ ಹೋಗ್ತೀವಿ, ಅಥವಾ ಆಲ್ರೆಡಿ ರೆಕಾರ್ಡೆಡ್ ಇರೋವಂಥ ವೀಡಿಯೋಗಳನ್ನು 3Dಯಲ್ಲಿ ಹಾಕಿ ತೋರಿಸ್ತಾರೆ. ಆದರೆ ಇಲ್ಲಿ ನಾವು ಲೈವ್ ಆಗಿ ಇಲ್ಲಿರ್ತಕ್ಕಂಥ ಟೆಲಿಸ್ಕೋಪ್ಗಳನ್ನು ಬಳಸ್ಕೊಂಡು ಗ್ರಹಗಳನ್ನು ನೋಡ್ಬೋದಾಗಿದೆ. ಇಲ್ಲಿ ಏನೇನಿದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೇನೆ. ಮೊದಲಾಗೆ ನಾವು ಇಲ್ಲಿ ಎಂಟ್ರೆನ್ಸಿಗೆ ಬಂದಿದ್ದೇವೆ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಬಂದುಬಿಟ್ಟು 12 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ 800 ರೂಪಾಯಿ ಇರುತ್ತೆ. ಇನ್ನು ಶಾಲಾ ಮಕ್ಕಳಿಗೆ ಇಲ್ಲಿ ಗ್ರಹಗಳನ್ನು ಅಷ್ಟೇ ನೋಡಿ ಹೋಗ್ತೀವಿ ಅಂತಂದರೆ ಅವ್ರಿಗೆ 300 ರೂಪಾಯಿ ಚಾರ್ಜ್ ಇದೆ. ಇಲ್ಲಿ ಏನೇನಪ್ಪ ಫೆಸಿಲಿಟಿ ಇದೆ ಅಂತಂದರೆ, ಮೊದಲನೇದಾಗಿ ಇಲ್ಲಿ ಹಾಲ್ಟಿಂಗ್ ಇರುತ್ತೆ. ಸಾಯಂಕಾಲ 5 ಗಂಟೆ ಮೇಲ್ಪಟ್ಟೆ ಬಂದರೆ ಸಾಯಂಕಾಲ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ. ಅದಾದ ನಂತರ ನೀವು ರಾತ್ರಿ ಎಲ್ಲ ಗ್ರಹಗಳನ್ನು ನೋಡೋದಕ್ಕೆ ಇಲ್ಲಿ ಟೆಲಿಸ್ಕೋಪ್ ವ್ಯವಸ್ಥೆ ಇದೆ. ಅದನ್ನು ನಿರಂಜನ್ ಕಾನ್ಗೌಡ್ರ್ ಅಂಥೇಳಿ ಅವರು ಇದು ಖಗೋಳಶಾಸ್ತ್ರವನ್ನೇ ಓದಿರ್ತಕ್ಕಂಥವ್ರು. ಇಲ್ಲಿ ಒಂದು 60 ಎಕರೆ ಅವರ ಒಂದು ತೋಟದಲ್ಲಿ 5 ಎಕರೆ ಜಾಗದಲ್ಲಿ ಅವರು ಈ ಒಂದು ಆಸ್ಟ್ರೋ ಫಾರ್ಮನ್ನು ಮಾಡಿದ್ದಾರೆ. ಇಲ್ಲಿ ಅದಾದಮೇಲೆ ನೈಟ್ ಅದೆಲ್ಲ ನೋಡಿಕೊಂಡು ಮತ್ತೆ ಬೆಳಗ್ಗೆ ನಾವು ಟಿಫಿನ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ನೋಡೋಣ ಏನೇನಿದೆ ಅನ್ನೋದನ್ನು. ಇಲ್ಲಿ ನೋಡ್ಬೋದು, ಮೊದಲೇದಾಗಿ ಟಿಕೆಟ್ ಕೌಂಟ್ರ್ ಇದೆ. ಬನ್ನಿ ಇಲ್ಲಿ ಮತ್ತೆ ಏನೇನಿದೆ. ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದಾರೆ, ಇಷ್ಟಲ್ಲೇ ಅದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಬಾರ್ಬಿಕ್ಯೂ ಇದೆ, ಓಪನ್ ಥಿಯೇಟ್ರ್ ಇದೆ. ಇಲ್ಲಿ ಗ್ರಹಗಳಿಗೆ ಸಂಬಂಧಪಟ್ಟಂಥ ಮೂವಿಯನ್ನು ತೋರಿಸ್ತಾರೆ. ನೋಡ್ಬೋದು ಇಲ್ಲಿ ನೀವು ರಾತ್ರಿ ಉಳ್ಕೊಳ್ಳೋದಕ್ಕೆ ಈ ರೀತಿ ಟೆಂಟ್ಗಳಿದೆ. ಬೇಕಂದರೆ ಟೆಂಟ್ಗಳನ್ನು ಸಹ ಹಾಕಿಕೊಡ್ತಾರೆ. ಇಲ್ಲಿ ಟೆಂಟ್ಗಳನ್ನು ನೋಡ್ಬೋದು. ಟೆಂಟ್ಗಳಲ್ಲಿ ಅಥವಾ ಈ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ. ಇಲ್ಲಿ ಉಳ್ಕೋಬೋದು. ಮಕ್ಕಳಿಗೆ ಆಟ ಆಡೋದಕ್ಕೆ ಜೋಕಾಲಿಗಳು ಇರ್ಬೋದು. ನೇಚರ್ ತುಂಬ ಚೆನ್ನಾಗಿದೆ. ಸುತ್ತಲಿಗೂ ಗುಡ್ಡ ಇರತಕ್ಕಂತಹ ಜಾಗದಲ್ಲಿ ಈ ಒಂದು ಆಸ್ಟ್ರೋ ಫಾರ್ಮ್ ಇದೆ. ವೀಕ್ಷಕರೇ ನೋಡಿ, ಈ ರೀತಿಯಾದ ಟೆಂಟ್ಗಳಿರುತ್ತೆ ನೈಟ್ ಮಲ್ಕೊಳ್ಳೋದಕ್ಕೆ. ಯಾವುದೇ ತೊಂದರೆ ಇಲ್ಲ, ಬೇಕಾದಷ್ಟು ಹೊತ್ಕೊಳ್ಳೋಕ್ಕೆ ಚಳಿ ಏನೂ ಆಗೋದಿಲ್ಲ. ಈಗ ಬೆಳಗ್ಗೆ ಆಗಿದೆ. ನೋಡ್ಬೋದು ನೀವು ನೇಚರ್ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಊಟ ಮಾಡಲಿಕ್ಕೆ ಬೆಳಿಗ್ಗೆ ಟಿಫಿನ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೈಟ್ ಹೊತ್ತು ಲೈಟಿಂಗ್ಸ್ ಅರೇಂಜ್ಮೆಂಟ್ ಇರುತ್ತೆ. ನಾವಿಲ್ಲಿ ಹಾವೇರಿಯಲ್ಲಿದ್ದೀವೋ ಅಥವಾ ಚಿಕ್ಕಮಗಳೂರು ಸುತ್ತಮುತ್ತಲ ಇದ್ದೇವೆ ಅಂತ ನಮಗೆ ಡೌಟ್ ಬರುತ್ತೆ. ಅಷ್ಟು ಚೆನ್ನಾಗಿ ನೇಚರ್ ನೋಡ್ಬೋದು ನೀವು ಇಲ್ಲಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನಿರಂಜನ್ ಅಂತ. ಓಕೆ. ನಿಮ್ಮೂರು? ನಮ್ಮೂರು ಕುನ್ನೂರು. ಓಕೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಕುನ್ನೂರು ಗ್ರಾಮ. ಓಕೆ. ಏನಿದು ಆಸ್ಟ್ರೋ ಫಾರ್ಮ್? ಆಸ್ಟ್ರೋ ಫಾರ್ಮ್ ಅನ್ನೋದು ಒಂದು ಸ್ಟಾರ್ ಗೇಜಿಂಗ್ ಇವೆಂಟ್ ಮಾಡುವಂತ ಸ್ಥಳ. ನಾವಿಲ್ಲಿ ಪ್ರತಿದಿನ ಸ್ಟಾರ್ ಗೇಜಿಂಗ್ ಇವೆಂಟ್ಸ್ ಮಾಡ್ತೀವಿ. ಸ್ಟಾರ್ ಗೇಜಿಂಗ್ ಅಂದ್ರೆ ಆಕಾಶದ ಕಾಯಗಳನ್ನು ನೋಡೋದು ಟೆಲಿಸ್ಕೋಪ್ಗಳ ಮೂಲಕ, ದೂರದರ್ಶಕಗಳ ಮೂಲಕ. ಎಷ್ಟು ಟೆಲಿಸ್ಕೋಪ್ಗಳಿದಾವೆ ಇಲ್ಲಿ? 6 ಟೆಲಿಸ್ಕೋಪ್ ಇದಾವೆ. ಓಕೆ. ಎಷ್ಟು ಏರಿಯಾದಲ್ಲಿ ಮಾಡಿದಿರಿ ಇದನ್ನು? ಇದು ಆಕ್ಚುಲಿ ಮಾಡಿರೋದು ಒಂದು 5 ಎಕರೆ ಒಳಗೆ ಇದನ್ನ ಸೆಟಪ್ ಆಗೈತ್ರಿ. ಉಳಿದೆಲ್ಲ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್, ತೋಟ ಇದೆ. ಓಕೆ. ಇದು ಹೆಂಗೆ ಐಡಿಯಾ ಬಂತು? ನಿಮ್ದು ಎಜುಕೇಶನ್ ಏನು? ನಮ್ದು ಎಜುಕೇಶನ್ MSc ಅಸ್ಟ್ರೋಫಿಸಿಕ್ಸ್ ಆಗಿದೆ ರೀ. ಓಕೆ. ಅದಾದ ತಕ್ಷಣ ನಾವು ಸ್ವಲ್ಪ ಅಗ್ರಿಕಲ್ಚರ್ ಒಳಗೂ ಇನ್ವಾಲ್ವ್ಮೆಂಟ್ ಇದೆ. ಆಮೇಲೆ ಫಾರ್ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಅನ್ನೋ ಥರ ಇದು ನಮ್ಗೆ ಇಂಟ್ರೆಸ್ಟ್ ಐತ್ರಿ. ಅದಕ್ಕೆ ಇದನ್ನ ನಾವು ಸೆಟಪ್ ಮಾಡಿದ್ವಿ. ಓಕೆ. ಅಗ್ರಿ ಟೂರಿಸಂ ಥರ? ಅಗ್ರಿ ಟೂರಿಸಂ ಥರ. ಓಕೆ. ಈಗ ಆಸ್ಟ್ರೋ ಫಾರ್ಮ್ ಎಷ್ಟು ಗಂಟೆಗೆ ಚಾಲೂ ಆಗುತ್ತೆ? ಇದು ಈವ್ನಿಂಗ್ 5:30ಗೆ ಚಾಲೂ ಮಾಡ್ತೀವಿ ನಾವು. ಓವರ್ ನೈಟ್ ಇರ್ತೈತಿ. ಮಾರ್ನಿಂಗ್ 9ಗೆ ಮುಗಿತೈತಿ. ಓಕೆ. ಈವ್ನಿಂಗ್ ಇಂದ ಮಾರ್ನಿಂಗ್ ಹಾಲ್ಟಿಂಗ್ ಇರುತ್ತೆ? ಹಾಲ್ಟಿಂಗ್ ಇರುತ್ತೆ ರೀ. ಬಂದವರು ಎಲ್ಲಿ ತನ ಅವರು ನೋಡ್ಬೋದಲ್ಲ. ಆಮೇಲೆ ನಮ್ಗೆ ವೆದರ್ ಎಲ್ಲಿ ತನ ಸಪೋರ್ಟ್ ಮಾಡುತ್ತೆ ಅಲ್ಲಿ ತನ ನೋಡ್ಬೋದು. ಓಕೆ. ಈವ್ನಿಂಗ್ ನಮಗೆ ಈಗ ನಾವು ಆಕಾಶಕಾಯಗಳನ್ನ ನೋಡೋದಕ್ಕೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ಬೋದು? 6:30 ಇಂದ ಚಾಲೂ ಆಗ್ತದೆ. ಓಕೆ.
ಈಗ ಇಲ್ಲಿ ಏನು ಇದನ್ನ ಪ್ರವೇಶ ಶುಲ್ಕ ಏನು ಮಾಡಿದ್ದಾರೆ? ಪ್ರವೇಶ ಶುಲ್ಕ 800 ರೂಪಾಯಿ ಐತಿ ಸರ್, ಅದು ಇಂಡಿವಿಜುವಲ್ಗೆ. ಸ್ಕೂಲ್ಸ್ ಅದು ಬಂದ್ರೆ ಅವ್ರಿಗೆ 500 300 ಹಿಂಗೆ ಎರಡು ಇದು ಅದಾವ್ರಿ. 500 ಇದ್ರೆ ಅವ್ರು ಇಲ್ಲೇ ಸ್ಟೇಯಿಂಗ್ ಮಾಡ್ಬೋದು, 300 ಇದ್ರೆ ಸ್ಟಾರ್ ಗೇಜಿಂಗ್ ಮುಗಿಸ್ಕೊಂಡು ನೈಟ್ ವಾಪಸ್ 1 ಗಂಟೆ 2 ಗಂಟೆಯಿಂದ ಇರ್ಬೋದು. ಓಕೆ. ಸೊ ಇಲ್ಲಿ ನಮಗೆ ಫೆಸಿಲಿಟಿ ಒಂದು ನಮ್ಗೆ ಆಕಾಶಕಾಯಗಳು ನೋಡೋದಕ್ಕಿರುತ್ತೆ. ಸಾಯಂಕಾಲ ಏನಾದರೂ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಸರ್. ಊಟದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ. ಓಕೆ. ಸೊ ಅದೇ 800 ರುಪೀಸಲ್ಲಿ ನೀವು ನೈಟ್ ಊಟ ಮತ್ತು ಬೆಳಗ್ಗೆ ಟಿಫಿನ್ ಆಗುತ್ತೆ. ಓಕೆ. ಸೊ ಇದರಿಂದ ಏನು ಉಪಯೋಗ? ಇದರಿಂದ ಒಂದು ಬಾಹ್ಯಾಕಾಶದ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಬರುತ್ತೆ. ಆಮೇಲೆ ನಾವು ನಮ್ಮ ಸ್ಕೂಲ್ದೊಳಗೆಲ್ಲ ಒಂದ್ ಸ್ವಲ್ಪ ಡೇ ಟೈಮ್ ಸ್ಕೂಲ್ ಇರ್ತಾವ್ರಿ. ನೈಟ್ ಯಾರು ಟೆಲಿಸ್ಕೋಪ್ ಇಂದ ಆಕಾಶ ಅದು ತೋರ್ಸೋದು ಮಾಡೋದಿಲ್ರಿ. ಈಗ ನಾವು ಬುಕ್ಸ್ ದಲ್ಲಿ ಓದೋದನ್ನ ನೋಡಿದ್ರೆ ಸ್ವಲ್ಪ ಎಲ್ಲರಿಗೂ ಹೆಲ್ಪ್ ಆಗೈತಿ. ಅಂದ್ರೆ ಹೆಲ್ಪ್ ಅನ್ನೋಕ್ಕಿಂತ ಅದೊಂದು ಎಕ್ಸ್ಪೀರಿಯನ್ಸ್. ಹೌದು. ಈಗ ಇತ್ತೀಚಿನ ದಿನದಲ್ಲಿ ನಾವು ಚಂದ್ರಯಾನ 3 ಯಶಸ್ವಿ ಆಗಿದೆ. ಸೊ ಅದರಿಂದ ಜನರಿಗೆ ಕುತೂಹಲ ಇದೆ, ಸ್ವಲ್ಪ ಇಂಟ್ರೆಸ್ಟ್ ಇದೆ. ಎಲ್ಲರಿಗೂ ಕುತೂಹಲ ಇರೋದ್ರಿಂದ ಇಲ್ಲಿ ನಾವೇ ಕಣ್ಣಾರೆ ನೋಡ್ಬೋದು. ಹೌದು. ಇಲ್ಲಿ ನಾವು ಏನೇನ್ ನೋಡ್ಬೋದು ಅಂದ್ರೆ ನಮ್ಮ ಸೌರ ಗ್ರಹಗಳನ್ನ ನೋಡ್ಬೋದು. ಆಮೇಲೆ ಗ್ಯಾಲಕ್ಸಿಗಳು, ನೆಬುಲೆಗಳು, ಕ್ಲಸ್ಟರ್ಸ್ ಇವೆಲ್ಲ ನೋಡ್ಬೋದು. ಆಮೇಲೆ ಇದು ಡಾರ್ಕ್ ಏರಿಯಾ ಆಗಿರೋದ್ರಿಂದ ಮೀಟಿಯರ್ ಶೋರ್ಸ್ ನಮ್ಗೆ ನೋಡಕ್ ಸಿಗುತ್ತೆ. ಸೊ ಈಗ ಇದು ವರ್ಷ ಪೂರ್ತಿ ನೋಡ್ಬೋದಾ ಅಥವಾ ಏನಾದ್ರೂ? ವರ್ಷ ಪೂರ್ತಿ ಇಲ್ಲ, ನವೆಂಬರ್ ಇಂದ ಜೂನ್ ತರಾನು ನೋಡ್ಬೋದು ಸರ್. ಆಮೇಲೆ ಮಳೆಗಾಲ ಚಾಲು ಆಗುತ್ತೆ. ಮಳೆಗಾಲ ಚಾಲು ಆದ್ಮೇಲೆ ನಮ್ಗೆ ಅಟ್ಮಾಸ್ಫಿಯರ್ ಅಷ್ಟ ವೆದರ್ ಅಷ್ಟು ಸಪೋರ್ಟ್ ಮಾಡಲ್ಲ, ಮೋಡ ಇರೋದ್ರಿಂದ ಮೋಡ ಇರುತ್ತೆ. ಓಕೆ. ಸೊ ಇಲ್ಲಿ ಅಗ್ರಿ ಟೂರಿಸಂ ಅಸ್ಟ್ರೋ ಫಾರ್ಮ್ ಜೊತೆಗೆ ನೀವು ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಫಾರ್ಮಿಂಗ್ ಅಲ್ಲಿ ಏನೇನ್ ಮಾಡ್ತಾ ಇದ್ರಿ? ನಮ್ದು ಒಂದು 20 ಹಸುಗಳು ಅದಾವ ಸರ್. ಆಮೇಲೆ ತೋಟ ಇದೆ, ಅಡಿಕೆ ತೋಟ, ಗೋಡಂಬಿ ತೋಟ. ಅದ್ರ ಜೊತೆ ನಾವು ನಮ್ದು ಗೋವಿನ ಜೋಳ ಇಂಥವೆಲ್ಲ ಬೆಳಿತೇವೆ. ಮಿಲೆಟ್ಸ್ ಬೇಸಿಗೆಯಲ್ಲಿ ಅವೆಲ್ಲ ಬೆಳಿತೇವೆ. ಓಕೆ. ಸೊ ಆಕಳು ಏನು ಇದು ದೇಶಿ ತಳಿ ಇದೆ? ದೇಶಿ ತಳಿ ಸರ್. ಓಕೆ. ಅವ್ರದ್ದೆಲ್ಲ ಸಗಣಿ ಎಲ್ಲ ನಾವು ಹೊಲಕ್ಕೆ ಯೂಸ್ ಮಾಡ್ತೇವೆ. ಅದು ಸೊ ಇಲ್ಲಿ ಯಾವ ಗಿಡಗಳನ್ನ ನೀವು ಹಾಕಿದ್ರಿ? ಈ ಸರಿ ಸರ್ ನಾವು ಒಂದು 10,000 ಪ್ಲಾಂಟೇಶನ್ ಮಾಡಿದ್ದೇವೆ. ಅದರೊಳಗೆ ಮಾವು, ಚಿಕ್ಕು, ಆಮೇಲೆ ನೇರಳೆ, ಗೋಡಂಬಿ, ಆಮೇಲೆ ಅಡಿಕೆನೂ ಸಹ ಮಾಡಿದ್ದೇವೆ. ಅದ್ರ ಜೊತೆ ಈ ಕಾಡು ಸಸಿಗಳಾದ ಶಿವಾನಿ ಅವೆಲ್ಲ ಪಕ್ಷಿಗಳಿಗೆ ಹಣ್ಣು ಬಿಡುವ ಹತ್ತಿ ಗಿಡ ಅವೆಲ್ಲಾನು ಪ್ಲಾಂಟೇಶನ್ ಮಾಡಿದ್ವಿ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು 4,000 ಮಾಡಿದ್ವಿ. ಇನ್ನೊಂದು 6,000 ಹಾರ್ಟಿಕಲ್ಚರ್ ಮಾಡಿದ್ವಿ. ಓಕೆ. ಸೊ ವೀಕ್ಷಕರೇ, ಸೊ ಇವತ್ತಿನ ದಿನ ನಾನು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಕೊನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳವ ದಲ್ಗಟ್ಟು ಈ ಒಂದು ಗ್ರಾಮದ ಹತ್ರ ಬರ್ತಕ್ಕಂಥ ಇಂಟಲ್ಲರ್ ಅಸ್ಟ್ರೋ ಫಾರ್ಮ್ಗೆ ಬಂದಿದ್ವಿ. ಸೊ ನಮ್ಮ ಜೊತೆ ನಿರಂಜನ್ ಕಾನ್ಗೋಳ್ ಅವರು ಇದನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಇದನ್ನ ಅವರು ಸೆಟಪ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಇದನ್ನ ನಾವು ಇವನ್ನ ಗ್ರಹಗಳನ್ನ ನೋಡಬಹುದು, ಸ್ಟಾರ್ ಗೇಜಿಂಗ್ ಮಾಡಬಹುದು ಅನ್ನೋದನ್ನ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ಚಂದ್ರಯಾನ ಆಗಿರ್ಬೋದು ಅಥವಾ ಸೂರ್ಯಯಾನ ಬಂದ ಮೇಲೆ ಜನರಿಗೆ ನಮ್ಮ ಗ್ರಹಗಳ ಬಗ್ಗೆ ಆಸಕ್ತಿ ಹುಡ್ತಾ ಇದೆ. ಸೊ ಹಾಗಾಗಿ ಇದು ಒಂದು ತುಂಬಾ ಒಳ್ಳೆಯ ಪ್ಲೇಸ್. ಮಕ್ಕಳಿಗೆ ಒಂದು ಎಜುಕೇಶನಲ್ ಪರ್ಪಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಪರ್ಪಸ್ ಇರ್ಬೋದು. ಇಲ್ಲಿ ಒಂದು ದಿನ ನಾವು ಸಾಯಂಕಾಲ 5 ಗಂಟೆ ಬಂದು ನೈಟ್ ಎಲ್ಲ ನಾವು ಗ್ರಹಗಳನ್ನು ನೋಡಿ. ಸೊ ಇಲ್ಲೇ ಟೆಂಟ್ ವ್ಯವಸ್ಥೆ ಇರುತ್ತೆ, ಇಲ್ಲೇ ಊಟದ ವ್ಯವಸ್ಥೆ ಇರುತ್ತೆ, ಬೆಳಗ್ಗೆ ಟಿಫಿನ್ ವ್ಯವಸ್ಥೆ ಇರುತ್ತೆ. ಇದನ್ನ ನೋಡ್ಕೊಂಡು ಹೋಗ್ಬೋದು. ಸೊ ಯಾರಿಗಾದ್ರೂ ಇಲ್ಲಿ ಈ ಒಂದು ಪ್ಲೇಸ್ ಅನ್ನ ವಿಸಿಟ್ ಮಾಡ್ಬೇಕಂತಂದ್ರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಮತ್ತೆ ಆ ಗೂಗಲ್ ಮ್ಯಾಪ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಟೈಟಲ್ ಅಲ್ಲಿ ಹಾಕಿರ್ತೀನಿ. ನೀವು ಅವರನ್ನ ಸಂಪರ್ಕ ಮಾಡಿ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಇದನ್ನ ಎಂಜಾಯ್ ಮಾಡ್ಬೇಕಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ಮಾಹಿತಿಗಾಗಿ ಕೃಷಿ ಋಷಿ .in ವೆಬ್ಸೈಟ್ಗೆ ಭೇಟಿ ಕೊಡಿ. ಧನ್ಯವಾದಗಳು.